ಎಲ್ರಿಗೂ ನಮಸ್ಕಾರ. ಕಾಂಚನ ಶ್ರೀ ಲಕ್ಷ್ಮೀನಾರಾಯಣ ಮ್ಯೂಸಿಕ್ ಅಕಾಡೆಮಿ ಟ್ರಸ್ಟ್ನ ಈ ಕಾಂಚನಶ್ರೀ ಪ್ರಶಸ್ತಿ ಪ್ರದಾನ ಸಮಾರಂಭದ ವೇದಿಕೆಯಲ್ಲಿರುವಂಥ ಪೂಜ್ಯ ಸ್ವಾಮೀಜಿಗಳ ಆಶೀರ್ವಾದಗಳನ್ನು ಬೇಡ್ತಾ, ವೇದಿಕೆಯಲ್ಲಿ ಆಸೀನರಾಗಿರುವ ಕರ್ನಾಟಕ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು, ನಮ್ಮೆಲ್ಲರ ನಾಯಕರಾಗಿರುವಂಥ ಶ್ರೀ ಡಿ ವಿ ಸದಾನಂದ ಗೌಡ್ರೆ, ಪಂಚಾಯತ್ನ ಅಧ್ಯಕ್ಷರಾಗಿರುವಂಥ ಶ್ರೀ ಗಂಗಾಧರ್ ನೆಕ್ರಾಜ್ ಅವರೇ, ತಮ್ಮೆಲ್ಲರನ್ನ ಉದ್ದೇಶಿಸಿ ಮಾತನಾಡಿ ತೆರಳಿರುವಂಥ ಬಾತ್ಸುರಿ ಸ್ವರಾಜ್ ಅವರೇ, ಮಿತ್ರರಾದ ರಾಜಶೇಖರ್ ಅವರೇ, ಸೇರಿರುವಂಥ ಎಲ್ಲ ಆತ್ಮೀಯ ಬಂಧುಗಳೇ, ನನಗೆ ಒಂದು ಸೇವೆಯರನ್ನು ಇವರು ಸದಾನಂದ ಗೌಡರು ಹೇಳಿದರು. ಇದು ನನ್ನ ವೇದಿಕೆ ಅಲ್ಲ ಅನ್ನುವಂಥದ್ದನ್ನು ನಾನು ಅವರ ಮುಖಾಂತರ ನಿಮಗೆ ತಿಳಿಸುವ ಕೆಲಸವನ್ನು ಮಾಡಿದ್ದೇನೆ. ಆದರೆ ಖುಷಿ ಕೊಡುವ ಸಂಗತಿ ಏನಂದರೆ, ನಮ್ಮ ನೆಲದಲ್ಲಿ, ನಮ್ಮ ತುಳುವ ನೆಲದಲ್ಲಿ ಈ ರೀತಿಯ ಒಳ್ಳೆಯ ಕಾರ್ಯಕ್ರಮಗಳು ಆಗ್ತಾ ಇದೆ ಅನ್ನುವಂಥದ್ದೇ ನಮಗೆ ಖುಷಿ ಕೊಡುವಂಥ ಸಂಗತಿ. ನಾನು ತುಂಬ ಕಡೆಗಳಲ್ಲಿ ಹೇಳೋದುಂಟು, ಈ ಕರಾವಳಿ ಕರ್ನಾಟಕ, ದಕ್ಷಿಣ ಕನ್ನಡ, ತುಳುನಾಡು ಇದು ಸಾಮಾನ್ಯವಾದಂಥ ಒಂದು ಭೂಪ್ರದೇಶ ಅಲ್ಲ. ಇಟ್ ಈಸ್ ಸೀಪ್ಡ್ ಇನ್ ಡಿವಿನಿಟಿ ಅನ್ನುವಂಥದ್ದು ನನ್ನ ನಂಬಿಕೆ. ಇಲ್ಲಿ ಆಗ್ತಾ ಇರುವಂಥ ಪ್ರತಿಯೊಂದು ಚಟುವಟಿಕೆಗಳು, ಪ್ರತಿಯೊಂದು ಕೆಲಸಗಳು, ಅದಕ್ಕೆ ಭಗವಂತನ ನೇರ ಆಶೀರ್ವಾದ ಇದೆ ಮತ್ತು ಅದೊಂದು ದೈವಿಕ ಸ್ವರೂಪವನ್ನು ತುಂಬ ಕಡೆಗಳಲ್ಲಿ ಪಡೆಯುವಂಥದ್ದನ್ನು ನಾವು ಕಂಡಿದ್ದೇವೆ. ಆ ಕಾರಣಕ್ಕೆ ಎವ್ರಿಥಿಂಗ್ ಈಸ್ ಎ ಲಿವಿಂಗ್ ಟ್ರೆಡಿಷನಲ್ಲಿ. ಅದು ಕೇವಲ ಒಂದು ಪರಂಪರೆ ಅಲ್ಲ, ಆ ಪರಂಪರೆಯನ್ನು, ಸಂಸ್ಕೃತಿಯನ್ನು ನಾವು ಜೀವಿಸಿ ತೋರಿಸಿದ್ದೇವೆ. ಆ ಕಾರಣಕ್ಕೆ ಇವತ್ತು ಒಂದು ಕುಟುಂಬ ಏನನ್ನು ಮಾಡ್ಬೋದು ಅನ್ನುವಂಥದ್ದನ್ನು ಈ ಕಾಂಚನದಲ್ಲಿ ನೀವು ತೋರಿಸಿಕೊಟ್ಟಿದ್ದೀರಿ. ಹಾಗಾಗಿ ಇಂಥ ಒಂದು ಕುಟುಂಬ, ಇಂಥ ಒಂದು ವ್ಯವಸ್ಥೆ, ಇಂಥ ಒಂದು ಪರಂಪರೆ ನನ್ನ ಲೋಕಸಭಾ ಕ್ಷೇತ್ರದಲ್ಲಿ ಇದೆ ಅನ್ನುವಂಥದ್ದೇ ನನಗೆ ತುಂಬ ಖುಷಿ ಕೊಡುವಂಥ ಸಂಗತಿ. ಮತ್ತು ಇದಕ್ಕಾಗಿ ನಾನು ಈ ಪರಂಪರೆಯನ್ನು ಇಷ್ಟೊಂದು ಕಾಲಗಳ ಕಾಲ ಮುಂದುವರಿಸಿಕೊಂಡು ಬಂದಿರೋದಕ್ಕೆ ವಿಶೇಷವಾಗಿ ನಿಮಗೆ ಅಭಿನಂದನೆಗಳನ್ನು, ಶುಭ ಹಾರೈಕೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ. ನಮ್ಮೆಲ್ಲರ ಹೆಮ್ಮೆಯ ಪ್ರಧಾನಮಂತ್ರಿ ವಿಕಾಸ್ ಬಿ ವಿರಾಸತ್ ಬಿ ಅಂತ ಹೇಳ್ತಾರೆ. ವಿರಾಸತ್ ಇಲ್ಲದಿದ್ದರೆ ಆ ಅಭಿವೃದ್ಧಿಗೆ ಯಾವುದೇ ಅರ್ಥ ಇಲ್ಲ. ಆ್ಯಂಡ್ ಇಟ್ ಕೆನಾಟ್ ಬಿ ಸಸ್ಟೈನೇಬಲ್ ಅನ್ನುವಂಥದ್ದು ಕೂಡ ವಿಶ್ವದಾದ್ಯಂತ ನೋಡಿದರೆ ನಮಗೆ ಕಾಣಲಿಕ್ಕೆ ಸಿಗ್ತದೆ. ಇವತ್ತು ಮೆಟೀರಿಯಲಿಸ್ಟಿಕ್ ಯುಗದಲ್ಲಿ ತುಂಬ ಜನರು ಅದನ್ನೇ ಅಭಿವೃದ್ಧಿ ಅಂತ ಅಂದ್ಕೊಂಡಿರ್ಬೋದು, ಅದನ್ನೇ ಡೆವಲಪ್ಮೆಂಟ್ ಅಂತ ಅಂದ್ಕೊಂಡಿರ್ಬೋದು. ಆದರೆ ವಿರಾಸತ್ ಅನ್ನು ಇಟ್ಕೊಂಡು ಅಭಿವೃದ್ಧಿಯ ಕಡೆಗೆ ಹೋದರೆ ಮಾತ್ರ ಇಟ್ ವಿಲ್ ಬಿ ಸಸ್ಟೈನೇಬಲ್ ಅನ್ನುವಂಥದ್ದಕ್ಕೆ ಇವತ್ತು ವಿಶ್ವದಲ್ಲೇ ಮಾದರಿಗಳಿದೆ. ಆ ಕಾರಣಕ್ಕೆ ಇವತ್ತು ಭಾರತ ವಿಶ್ವದ 4ನೇ ಆರ್ಥಿಕ ಶಕ್ತಿಯಿಂದ 3ನೇ ಆರ್ಥಿಕ ಶಕ್ತಿಯ ಕಡೆಗೆ ಹೆಜ್ಜೆ ಹಾಕ್ತಾ ಇರುವಂಥ ಸಂದರ್ಭದಲ್ಲಿ ಮತ್ತು 2047ರೊಳಗೆ ಒಂದು ವಿಕಸಿತ ಭಾರತವನ್ನು ನಿರ್ಮಾಣ ಮಾಡಬೇಕನ್ನುವಂಥ ಪ್ರಧಾನಮಂತ್ರಿಗಳ ಸಂಕಲ್ಪಕ್ಕೆ ನಾವೆಲ್ಲ ಕೈ ಜೋಡಿಸ್ತಾ ಇರುವಂಥ ಈ ಸಂದರ್ಭದಲ್ಲಿ ಈ ದೇಶದ ವಿರಾಸತ್ತನ್ನು, ಈ ದೇಶದ ಸಿವಿಲೈಸೇಷನಲ್ ಈಥೋಸನ್ನು, ಈ ದೇಶದ ಕಲ್ಚರಲ್ ಟ್ರೆಡಿಷನನ್ನು ಮುಂದುವರಿಸಿಕೊಂಡು ಹೋಗಬೇಕಾದಂಥ ದೊಡ್ಡ ಜವಾಬ್ದಾರಿಯು ನಮ್ಮೆಲ್ಲರ ಮೇಲೆ ಇದೆ. ಅಂಥ ಕೆಲಸವನ್ನು ಸರ್ಕಾರದ ಹೊರತಾಗಿಯೂ ಮಾಡ್ತಾ ಇರುವಂಥ ಸಂಸ್ಥೆಗಳು, ಕುಟುಂಬಗಳು ಈ ಭಾಗದಲ್ಲಿಯೂ ಇದೆ ಅನ್ನುವಂಥದ್ದು ತುಂಬ ಸಂತೋಷ ಕೊಡುವಂಥ ಸಂಗತಿ. ನಾನು ಇತ್ತೀಚೆಗೆ ಸದಾನಂದ ಗೌಡ್ರೆ, ನಾನು ಈ ಭಾಗದಲ್ಲಿ ಜಿಲ್ಲಾಧಿಕಾರಿಯಾಗಿ ಕೆಲಸ ಮಾಡಿ ಈಗ ರೆವಿನ್ಯೂ ಸೆಕ್ರೆಟರಿಯಾಗಿ ಕೆಲಸವನ್ನು ಮಾಡ್ತಾಯಿದ್ದಾರೆ ಅರವಿಂದ್ ಶ್ರೀವಾಸ್ತವ್ ಅವರು ಹಿಂದೆ PMOದಲ್ಲಿ ಇದ್ದರು. ಆ ಸಂದರ್ಭದಲ್ಲಿ ನಾನು ಅವರ ಜೊತೆ ಮಾತನಾಡಲಿಕ್ಕೆ ಒಂದು ಅವಕಾಶ ಸಿಕ್ತು. ಅವ್ರ ಹತ್ರ ಮಾತನಾಡುವಂಥ ಸಂದರ್ಭದಲ್ಲಿ ಅವ್ರು ಹೇಳಿದರು, ದಕ್ಷಿಣ ಕನ್ನಡ ಜಿಲ್ಲೆ, ಕರಾವಳಿ ಜಿಲ್ಲೆಯಲ್ಲಿ ಬ್ಯಾಂಕಿಂಗ್ ಯಾಕೆ ಇಷ್ಟು ಬೆಳೆದಿದೆ, ಶಿಕ್ಷಣ ಕ್ಷೇತ್ರದಲ್ಲಿ ಇಷ್ಟೊಂದು ಮಹತ್ತರವಾದ ಸಾಧನೆಯನ್ನು ನಾವು ಯಾಕೆ ಮಾಡಿದ್ದೇವೆ, ಹೆಲ್ತ್ ಕ್ಷೇತ್ರದಲ್ಲಿ ಮಾಡಿದ್ದೇವೆ, ನಮ್ಮ ಕಲೆ ಸಂಸ್ಕೃತಿಯನ್ನು ಸದಾ ಜೀವಂತವಾಗಿ ಇಟ್ಕೊಂಡು ಬಂದಿದ್ದೇವೆ ಇನ್ಸ್ಪೈಟ್ ಆಫ್ ಗೌರ್ಮೆಂಟ್ ಸಪೋರ್ಟ್ ಅನ್ನುವಂಥದ್ದು ಯಾಕೆ ಅನ್ನುವಂಥದ್ದನ್ನು ಕೇಳಿದಾಗ ಅವರು ಕೊಟ್ಟಂಥ ಉತ್ತರ, ಈ ಭಾಗದ ಜಿಲ್ಲಾಧಿಕಾರಿ ಆಗಿರೋದು ಇವತ್ತು ದೊಡ್ಡ ಸ್ಥಾನದಲ್ಲಿ ಇರೋದರಿಂದ ನಾನು ಅವ್ರ ಹತ್ರ ಕೇಳಿದೆ ಯಾಕಿರ್ಬೋದು, ಏನ ಕಾರಣ ಇರ್ಬೋದು ಅಂತ. ಅದಕ್ಕೆ ಹೇಳಿದರು ಅವರು, ದಕ್ಷಿಣ ಕನ್ನಡ ಜಿಲ್ಲೆಯ ಜನರ USP ಏನಂದರೆ ಇಟ್ ಈಸ್ ಪಾರ್ಟಿಸಿಪೇಟಿವ್ ನೇಚರ್ ಅಂತ ಹೇಳಿದರು. ಬೇರೆಲ್ಲ ಗುಣಗಳು ನಿಮ್ಮಲ್ಲಿ ಇರ್ಬೋದು, ಇಟ್ ಈಸ್ ಪಾರ್ಟಿಸಿಪೇಟಿವ್ ನೇಚರ್. ಯಾವುದಾದ್ರೂ ಒಂದು ಕೆಲಸವನ್ನು ತೆಗೆದುಕೊಂಡಾಗ, ಅದೊಂದು ಕುಟುಂಬ ತೆಗೆದುಕೊಳ್ಳಿ, ಒಬ್ಬ ವ್ಯಕ್ತಿ ತೆಗೆದುಕೊಳ್ಳಿ, ಅದರಲ್ಲಿ ಒಳ್ಳೆತನ ಇದ್ದರೆ, ಅದರಲ್ಲಿ ನೆಲದ ಅಸ್ಮಿತೆ ಅಡಗಿದರೆ ಅದಕ್ಕೆ ಎಲ್ಲರೂ ಕೈ ಜೋಡಿಸುವಂಥ ಒಂದು ಅಪರೂಪದ ಗುಣ ನಮ್ಮಲ್ಲಿದೆ. ಅದನ್ನು ಉಳಿಸಿ ಬೆಳೆಸುವಂಥ ಒಂದು ದೊಡ್ಡ ಕೆಲಸವನ್ನು ಕೂಡ ನಾವು ಮಾಡಬೇಕಾಗಿದೆ. ಅಂಥ ಒಂದು ದೊಡ್ಡ ಕೆಲಸವನ್ನು, ಅಂಥ ಒಂದು ಒಳ್ಳೆಯ ಕೆಲಸವನ್ನು ಕಾಂಚನ ಕುಟುಂಬ ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ನಾವು, ನೀವು ಎಲ್ಲರೂ ಅದರಲ್ಲಿ ಕೈ ಜೋಡಿಸಬೇಕಾದ ಅವಶ್ಯಕತೆ ಇದೆ. ನಮ್ಮ ಮೂಲ ಗುಣವಾದಂಥ ಪಾರ್ಟಿಸಿಪೇಟಿವ್ ನೇಚರನ್ನು ಅದರಲ್ಲೂ ಜೋಡಿಸಿಕೊಳ್ಬೇಕಾದ ಅವಶ್ಯಕತೆಯೂ ಇದೆ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ನಾವು
ಇಂಥ ಒಂದು ಶ್ರೇಷ್ಠವಾದ ಕೆಲಸವನ್ನು ಮಾಡಿದಂಥ ನಿಮಗೆ ಮತ್ತೊಮ್ಮೆ ಈ ಜಿಲ್ಲೆಯ ಸಂಸದನಾಗಿ ನಿಮ್ಮ ಜನಪ್ರತಿನಿಧಿಯಾಗಿ ನಾನು ಅಭಿನಂದನೆಗಳನ್ನು ಶುಭ ಹಾರೈಕೆಗಳನ್ನು ಸಲ್ಲಿಸ್ತಾ ಈ ನೆಲ ಹೇಗೆ ಇಕನಾಮಿಕ್ ಕ್ಯಾಪಿಟಲ್ ಆಗಿ ಬೆಳಿಬೇಕು ಅನ್ನುವಂಥ ಆಶಯ ನಮ್ಮದೆಲ್ಲರದ್ದು ಇದೆಯಾ, ಅದೇ ರೀತಿ ಒಂದು ಕಲ್ಚರಲ್ ಕ್ಯಾಪಿಟಲ್ ಆಗಿ ಕಲ್ಚರಲ್ ಸ್ಪೇಸ್ ಆಗಿಯೂ ಕೂಡ ಬೆಳಿಬೇಕಾದಂಥ ಒಂದು ಕೆಲಸ ಆಗಬೇಕಾಗಿದೆ. ಆ ರೀತಿಯ ಕೆಲಸವನ್ನು ನೀವು ಇದೇ ರೀತಿ ನಿಮ್ಮ ಮುಖಾಂತರವೂ ನಡೀಲಿ, ನಿಮ್ಮಿಂದ ಪ್ರೇರಣೆ ಪಡೆದು ಉಳಿದವರು ಕೂಡ ನಡೆಸಲಿ ಅನ್ನುವಂಥ ಒಂದು ಆಶಯವನ್ನು ವ್ಯಕ್ತಪಡಿಸ್ತಾ ಅದಕ್ಕೆ ತುಳುನಾಡಿನ ದೈವದೇವರ ಆಶೀರ್ವಾದ ಇರಲಿ, ಗುರುಗಳ ಆಶೀರ್ವಾದವು ಇರಲಿ ಅನ್ನುವಂಥ ಪ್ರಾರ್ಥನೆಯನ್ನು ಮಾಡ್ತಾ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟ ಮಿತ್ರರಾದ ರಾಜಶೇಖರ್ ಮತ್ತು ಅವರ ಇಡೀ ಕುಟುಂಬಕ್ಕೆ ನಾನು ಧನ್ಯವಾದಗಳನ್ನು ಸಲ್ಲಿಸಿ ನಿಮ್ಮ ಈ ಕಾರ್ಯದ ಜೊತೆ ನಾನಂತೂ ಖಂಡಿತವಾಗಿಯೂ ಇರ್ತೇನೆ. ನನಗೆ ಮಾತನಾಡಲಿಕ್ಕೆ ಈ ವಿಷಯದ ಬಗ್ಗೆ ತುಂಬ ಗೊತ್ತಿರಲಿಕ್ಕಿಲ್ಲ, ಬಟ್ ಖಂಡಿತವಾಗಿಯೂ ಈ ವಿಷಯದ ಬಗ್ಗೆ ಆಸಕ್ತಿಯನ್ನು ಮತ್ತು ಈ ವಿಷಯದ ಬಗ್ಗೆ ನಾನು ಪ್ಯಾಷನೇಟಾಗಿ ಇರುವವ. ಹಾಗಾಗಿ ಇಂಥ ಕೆಲಸಗಳು ನಡಿಬೇಕು, ನಡೆದ್ರೆ ಮಾತ್ರ ಸಮಾಜದ ಸ್ವಾಸ್ಥ್ಯವೂ ಇರ್ತದೆ, ಸಮಾಜ ಒಂದು ಸ್ವಲ್ಪ ಬ್ಯಾಲೆನ್ಸಲ್ಲೂ ಇರ್ತದೆ ಅನ್ನುವಂಥ ನಂಬಿಕೆಯನ್ನು ಇಟ್ಕೊಂಡವನು. ಹಾಗಾಗಿ ಇಂಥ ಕೆಲಸದ ಜೊತೆ ನಾನು ಸದಾ ಇರ್ತೇನೆ ಅನ್ನುವಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಸ್ವಾಮೀಜಿಗಳ ಮುಂದೆ ಹೇಳ್ತಾ ತಮಗೆಲ್ಲರಿಗೂ ಶುಭವನ್ನು ಹಾರೈಸ್ತಾ ಇದ್ದೇನೆ. ನಮ್ಮೂರಿನ ಈ ಹಳ್ಳಿಯಲ್ಲಿ ಬೇರೆ ಬೇರೆ ಕಡೆಯಿಂದ ಜನ ಬರ್ತಾರೆ ಅನ್ನುವಂಥ ಮಾಹಿತಿಯೂ ಸಿಕ್ಕಿದೆ. ಹಾಗಾಗಿ ಈ ರೀತಿ ಊರಿಗೆ ಬರುವ ಅವಕಾಶವನ್ನು ಎಲ್ಲರೂ ಮಾಡಿಕೊಡಬೇಕು. ಬ್ಯಾಕ್ ಟು ಊರು ಅನ್ನುವಂಥ ಪರಿಕಲ್ಪನೆ ಅತ್ಯಂತ ಯಶಸ್ವಿ ಆಗಬೇಕು. ನಮ್ಮೂರು, ಪ್ರತಿಯೊಂದು ಊರು ಈ ರೀತಿ ಯಾವುದಾದ್ರೂ ಒಂದು ವಿಷಯಕ್ಕೆ ಹೆಸರನ್ನು ಪಡಿಬೇಕು. ಆ್ಯಂಡ್ ವಿ ಶುಡ್ ಒನ್ಸ್ ಅಗೇನ್ ಬಿಕಮ್ ದಟ್ ವೈಬ್ರೆಂಟ್ ಲ್ಯಾಂಡ್ ವಿಚ್ ಇಸ್ ಸೀಪ್ಡ್ ಇನ್ ಡಿವಿನಿಟಿ ಅನ್ನುವಂಥ ಮಾತನ್ನು ಹೇಳ್ತಾ ತಮಗೆಲ್ಲರಿಗೂ ಶುಭವನ್ನು ಹಾರೈಸ್ತೇನೆ. ಒಳ್ಳೆಯದಾಗಲಿ. ಜೈ ಹಿಂದ್. ನಿಖರ ಸುದ್ದಿ, ಸದಭಿರುಚಿಯ ಕಾರ್ಯಕ್ರಮ. ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್, ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ.